ಈ ಗದ್ದನಕೆರೆ ಕ್ರಾಸ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಭಾಳ ಇದೆ. ಇಲ್ಲಿ KSRTC ಬಸ್ಸು ಕೂಡ 4 ರೋಡ್ನಲ್ಲಿ ಹೋಗೋದ್ರಿಂದ ಜನ ಇಲ್ಲಿ KSRTC ಬಸ್ ಹತ್ತಲಿಕ್ಕೆ ಸಾಕಷ್ಟು ಜನ ಬರ್ತಾರೆ. ಅವ್ರಿಗೆ ಕರೆಕ್ಟಾಗಿ ಜಾಗ ನಿಗದಿಪಡಿಸಲಿಕ್ಕೆ ನಾವು ಈಗ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಎರಡನೇದೇನಪ್ಪ ಅಂತಂದರೆ ಇಲ್ಲಿ ಪೀಕ್ ಅವರ್ಸ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದರಿಂದ ಅದನ್ನು ಯಾವುದೇ ರೀತಿಯ ರೋಡ್ ಜಾಮ್ ಆಗದೇ ಇರೋಂಗೆ ನಮ್ಮ ಸಿಬ್ಬಂದಿಯವ್ರನ್ನೂ ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಇದು ನ್ಯಾಷನಲ್ ಹೈವೇ ಇರೋದರಿಂದ ನ್ಯಾಷನಲ್ ಹೈವೇದಿಂದ ನಮ್ಮ ಸಂತೋಷ್ ಅವರು ಬಂದಿದ್ದಾರೆ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು. ಅವ್ರಿಗೂ ಕೂಡ ನಾವು ಕೆಲವೊಂದು ವಿಷಯಗಳನ್ನು ಗಮನಕ್ಕೆ ತಂದಿದ್ದೀವಿ. ಎಲ್ಲ ಕಡೆ ರಸ್ತೆ ಮಾರ್ಕಿಂಗ್ ಮಾಡಿ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದನ್ನು ತೆರವುಗೊಳಿಸುವಂಥ ಕಾರ್ಯಕ್ರಮವನ್ನು ಕೂಡ ನಾವು PDO ಅವರಿಗೆ ಈಗಾಗಲೇ ಹೇಳಿದ್ದೀವಿ. ಅವ್ರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಮಾಡ್ಕೊಳ್ತೀವಿ. ಒಟ್ಟಿನ ಮೇಲೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಟ್ರಾಫಿಕ್ ಜಾಮ್ ಆಗಬಾರ್ದು, ಈ ಸಂಚಾರಿ ವ್ಯವಸ್ಥೆ ಬಹಳ ಸುಗಮವಾಗಿ ನಡಿಬೇಕನ್ನುವಂಥ ಒಂದು ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲೆಯ SP ಸಾಹೇಬರಾದಂಥ ಅಮರನಾಥ್ ರೆಡ್ಡಿ ಸಾಹೇಬರು ಸೂಚಿಸಿದ್ದಾರೆ. ಮತ್ತು ನಮ್ಮ IG ಸಾಹೇಬರಾದಂಥ ವಿಕಾಸ್ ಸಾಹೇಬರು ಕೂಡ ಬೆಳಗ್ಗೆ ಇವತ್ತು ವಿಸಿಟ್ ಮಾಡಿದ್ದಾರೆ. ಅವರ ನಿರ್ದೇಶನದ ಮೇಲೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಒಂದು ಒಳ್ಳೆಯ ಸಂಚಾರಿ ವ್ಯವಸ್ಥೆಯಲ್ಲಿ ಆಗಬೇಕನ್ನುವಂಥ ಒಂದು ದೃಷ್ಟಿಯಿಂದ ನಾವು ಈ ಎಲ್ಲ ಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇದಕ್ಕೆ ಗ್ರಾಮ ಪಂಚಾಯತಿಂದನೂ ಕೂಡ ನಮಗೆ ಸಪೋರ್ಟ್ ಇದೆ. ನ್ಯಾಷನಲ್ ಹೈವೇ ಅಥಾರಿಟಿದವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು KSRTC ಡಿವಿಷನಲ್ ಕಂಟ್ರೋಲರ್ ಅವರು ಮೇತ್ರಿ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಮಗೆ ಇದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಟೀಮ್ ಆಗಿ ಇದನ್ನು ಕೆಲಸ ಮಾಡಿ ಇಲ್ಲಿ ಒಳ್ಳೆಯ ಸಂಚಾರಿ ವ್ಯವಸ್ಥೆ ಆಗಲಿ ಅಂತೇಳಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಒಂದು ನಮ್ಮ ಕಡೆಯಿಂದ ಸಾರ್ವಜನಿಕರಲ್ಲಿ ಮನವಿ ಏನಂತಂದರೆ ಎಲ್ಲರೂ ಕೂಡ ಸಹಕರಿಸ್ಬೇಕು.